ಇಲ್ಲ ಆ್ಯಕ್ಚುಲಿ ಇದೇ ವಿಷಯಕ್ಕೆ ನಾನು ಹೇಳೋದಂದರೆ ಅಮ್ಮ ಒಂದು ನಾನು ನಂಬ್ತೇನೆ ಬಿಡಿ. ಈಗ ನಾವು ನಾಳೆ ಪಾಸ್ಪೋರ್ಟ್ ಕೊಟ್ಟರೆ 22 ಗಂಟೆ ವೀಸಾ ಕೊಡ್ತಾರೆ. ಬಟ್ ಸಿನಿಮಾದಿಂದ ಸಾಧ್ಯ. ನೀವು 100 ಎಕರೆ ಇರಲಿ ಅವ್ನು ಇಂಟ್ರು ಕರೀತಾರೆ. ನೀವು 100 ಎಕರೆ ಜಮೀನು ಇರಲಿ, 5 ಫ್ಲೋರ್ ಬಿಲ್ಡಿಂಗ್ ಇರಲಿ, ಇಂಟ್ರು ಕರೀತಾರೆ. ಬಟ್ ಆ ಸಿನಿಮಾ ಕೊಟ್ಟಿದ್ದ ನಾನು ಹಿಂಗೆ ಪಾಸ್ಪೋರ್ಟ್ ಕೊಟ್ಟರೆ 22 ಗಂಟೆ ವೀಸಾ ಕೊಡ್ತಾರೆ ಯುರೋಪ್ದು. ಆ ಸಿನಿಮಾ ಕೊಟ್ಟಿದ್ದಲ್ಲ, ಅದನ್ನ ಯಾವ್ದು ಮರೆಯೋಕ್ಕಾಗ್ತ ನಾವು? ಆ ಥರ 22 ಗಂಟೆಗೆ ಹೋಗ್ಬಂದು ಅದು ಬೇರೆ ಬೆಸ್ಟ್ ಸಿನಿಮಾದಿಂದನೇ. ಓಕೆ, ಇವಾಗ ನಿಮ್ಮ ಗೆಳೆಯನನ್ನು ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಹೇಳಿ? ಏನು ಮಾಡೋದಮ್ಮ, ಆ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ. ಬರ್ತಾರೆ, ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬರ್ತಾರೆ, 100 ಬರ್ತಾರೆ. ಅದಿದೆ 100% ಬರ್ತದೆ ನನಗಿದೆ. ಮಾತಾಡಿದ್ರೆ ಮೊನ್ನೆ ಏನಾದರೂ ಬಂದಾಗ? ಇಲ್ಲ, ಹೋಗಿಲ್ಲ ಹೋಗ್ಬೇಕು. ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತಲ್ಲ, ಹೋಗೋಕ್ಕಾಗಿಲ್ಲ. ನೀವು ಸರ್? ಇವತ್ತೇನು ಮೇಡಮ್, ಇವತ್ತು ಡೇಟು 2 ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಒಳಗಡೆ ಬರ್ತಾರೆ ಮೇಡಮ್, ಗ್ಯಾರಂಟಿ. ಏನು ಬಂಡಾರ ಗಿಂಡಾರ ಎಲ್ಲ ಇಟ್ಕೊಂಡಿದ್ರೆ ನಿಜ ಅನ್ನಿಸ್ತಿದೆ ಏನು? ಅವ್ರು ಬಂಡರ ಕುಂಬ ಹಾಕಿ ಹಾಕ್ತಾರೆ, ಕಂಪಲ್ಸರಿ ಅವರು ಕಂಪಲ್ಸರಿ. 3-4 ತಿಂಗಳಲ್ಲಂತೂ ಬರೋದು ಪಕ್ಕ. ಹೆಂಗೆ ಹೇಳ್ತೀರಾ ಸರ್? ಬರ್ತಾರೆ, ಒಂದು ನಂಬಿಕೆ ನನ್ನ ಮೇಲೆ ನನಗೆ ತುಂಬ ನಂಬಿಕೆ. ಈ ಥರ ಇದು ಸಿನಿಮಾಗಳು ತೆಗೆದು ರೂಢಿ ಆಗೋದು ಯಾರೆಷ್ಟು ಗೊತ್ತಿರುತ್ತೆ, ಒಂದು ಅನಾಲಿಸಿಸ್ ಒಂದು ಸಿಕ್ಸ್ ಸೆನ್ಸು. ನಾನು ತುಂಬ ಪಿಕ್ಚರ್ಗಳು ಹೇಳಿದ್ದೀನಿ, ಫಿಲ್ಮ್ ಬಿಫೋರ್ ರಿಲೀಸ್ ಹೇಳಿದ್ದೀನಿ ಪ್ರೊಡ್ಯೂಸರ್ಸ್ಗೆ, ಈ ಸಿನಿಮಾ ಹೋಗಲ್ಲ, ಬಿಟ್ಬಿಡಿ, ಮರ್ತುಬಿಡಿ ಸಿನಿಮಾ ಅಂತ. ಆ ಸಿನಿಮಾ ಎಲ್ಲ ಆ ಥರ ಆಗಿದೆ. ಸಿನಿಮಾ ಚೆನ್ನಾಗಿ, ಇದು ದೊಡ್ಡ ಹಿಟ್ಟಾಗುತ್ತೆ, ಈ ಸಿನಿಮಾ ದೊಡ್ಡ ಲೆವೆಲಲ್ಲಿ ಹಿಟ್ಟಾಗುತ್ತೆ ಅಂತ. ಯಾವ್ದು ಅನ್ನಿಸ್ತಿದೆ ಸದ್ಯಕ್ಕೆ ಓಂ ಪ್ರಕಾಶ್ ಸರ್? ಏನು ಈಗ ಯಾವುದು ಸಿನಿಮಾ ಹಿಟ್ಟಾಗುತ್ತೆ ಅಂತ ಅನ್ನಿಸ್ತಿದೆ? ನಮ್ಮದು ಫಿನಿಕ್ಸು ಮತ್ತು ಇಲಾಖೆ ಮತ್ತು ತ್ರಿಶೂಲ 3 ಸಿನಿಮಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಬ್ಲಾಕ್ ಬ್ಲಾಸ್ಟರ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಬರ್ತಿರೋ ಸಿನಿಮಾಗಳಲ್ಲಿ ಟಾಕ್ಸಿಕ್ ಹಿಟ್ಟಾಗಬೇಕು, ನಾನು ಕೇಳ್ಕೊಳ್ಳೋದು ಅದು. ಅಂದರೆ ನಂಗೆ ಆ ಸಿನಿಮಾ ನಾನೇನು ಕೆಲಸ ಮಾಡಿಲ್ವಲ್ಲ ಮೇಡಮ್. ನನಗೇನಂತಂದರೆ ಟಾಕ್ಸಿಕ್ ಹಿಟ್ಟಾಗಬೇಕು. ಯಾಕಂದರೆ ಯಶ್ ಅವರು ತುಂಬ ದೊಡ್ಡ ಕನಸಿನ ಚಿತ್ರ ಅದು, ಅವ್ರಿಗೆ ಒಳ್ಳೇದಾಗಬೇಕು. ಮತ್ತು ಆ ಅವರು ಯಾರೇ ಟೆಕ್ನಿಷಿಯನ್ ಕೆಲಸಗಾರ ಕಲಾವಿದರೆಲ್ಲೇ ಆ್ಯಕ್ಟ್ ಮಾಡಿದ್ದಾರೆ, ಎಲ್ರಿಗೂ ಒಳ್ಳೇದಾಗಬೇಕು. ಅದು ಕನ್ನಡಕ್ಕೆ ಒಂದು ಒಳ್ಳೆಯ ಉತ್ತಮ ಚಿತ್ರ ಆಗಲಿ, ಇಡೀ ಪ್ರಪಂಚಕ್ಕೆ ಅದು ದೊಡ್ಡ ಸಾರಲಿ ಅನ್ನೋದೇ ನಮ್ಮ ಆಸೆ. ಒಳ್ಳೇದಾಗಲಿ ನಿಜವಾಗ್ಲೂ ಅವ್ರಿಗೆ. ಸರ್ ನೀವೇನು ಹೇಳ್ತೀರಿ ಸರ್ ಸಿನಿಮಾಟೋಗ್ರಫರ್ ಆಗಿ ಟಾಕ್ಸಿಕ್ ಹೇಗೆ? ಇಲ್ಲ, ಚೆನ್ನಾಗಿ ಬಂದೆ, ಔಟ್ಪುಟ್ ಚೆನ್ನಾಗಿದೆ. ಯಾಕಂದರೆ ನನಗೆ ಇಲ್ಲಿ ಬ್ಯಾಂಕಾಕಿಂದ ಶೂಟಿಂಗ್ ಮಾಡೋಕೆ ಹೇಳಿದ್ರು ನಮ್ಮ ಬಾಬಿ ಅಂತ ಇದ್ದಾರೆ. ಏನು ಸರ್ ಈ ಫಸ್ಟ್ ಟೈಮ್ ಹೀರೋ ಬಂದರೆ ಲೊಕೇಶನ್ ನೋಡೋಕೆ ಅಂತ? ಇಲ್ಲ, ಅವ್ರು ಎಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಕೋರ್ಡಿನೇಟ್ರಿಗೆ ಹೇಳಿದೆ. ಅವ್ರು ಬ್ಯಾಂಕಾಕ್ ಲೊಕೇಶನ್ ನೋಡೋಕೆ ಹೋದ್ದು, ಫಸ್ಟ್ ಟೈಮ್ ಹೀರೋ ಬಂದರೆ ಲೊಕೇಶನ್ ನೋಡೋಕೆ ಅಂತ ಹೇಳಿದ್ರು. ಅವರು ನನಗೆ ಹೇಳಿದ್ರು ಫೋನ್ ಮಾಡಿ, ಇಲ್ಲ ಅವ್ರು ಎಲ್ಲ ಕೆಲಸ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಅವ್ರು ಲವ್ ಮಾಡ್ತಾರೆ ಕೆಲಸ ಅಂದೆ. ಹಂಗೆ ಹೇಳಿದೆ ನಾನು. ಹೇಳಿದೆ ಯಾಕಂದರೆ ಹೀರೋಗಳು ಶೂಟಿಂಗ್ ಮಾತ್ರ ಬರ್ತಾರಲ್ಲ, ಡೈರೆಕ್ಟ್ರು ಕ್ಯಾಮ್ರಾಮನ್ ಹೋಗ್ತಾರಲ್ಲ, ಹಂಗೆ ಹೇಳಿದೆ ನನಗೆ. ನಾನು ಹಂಗೆ ಫೋನ್ ಮಾಡಿ ಹೇಳಿದೆ ಅವ್ರಿಗೆ, ಇಲ್ಲ ಅವ್ರು ತುಂಬ ಎಲ್ಲ ಕೆಲಸ ವರ್ಕ್ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಯಾಕಂದರೆ ಯಾವುದೇ ಕೆಲಸಗಳ ಹಾರ್ಡ್ ವರ್ಕ್ ಮಾಡೋದು ಯಾವುದಾಗಲ್ಲ. ನಾವು ಏನೇ ಮಾಡಿದ್ರೆ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಒಳ್ಳೇದಾಗುತ್ತೆ, ಅದಂತೂ ಪಕ್ಕ ಹೇಳ್ತಾರೆ ಒಳ್ಳೆ. ಥ್ಯಾಂಕ್ ಯು ಸರ್. ನಿಮ್ಮ ಭೀಮಾ ತೀರದಲ್ಲಿ ಸಿನಿಮಾಗೂ ಮತ್ತೆ ಒಳ್ಳೇದಾಗಲಿ. ಯಾರ್ಯಾರು ನೋಡಿಲ್ವೋ ಎಲ್ಲರೂ ಬಂದು ನೋಡಲಿ. ಮಾರ್ಚ್ 6 ಈ ಪಿಕ್ಚರು ತುಂಬ ಜನ ಟೆಕ್ನಿಷಿಯನ್ ನೋಡ್ಬೇಕಮ್ಮ. ಏನಕ್ಕೆ ಅಂತಂದರೆ ತುಂಬ ಕಲಿಯೋದಿದೆ. ಯಾಕಂದ್ರೆ ನಾನು ತುಂಬ ಕಲ್ತೇನೆ ಈ ಪಿಕ್ಚರ್ಲಿ. ಆ್ಯಸ್ ಎ ಕ್ಯಾಮ್ರಾಮನಾಗಿ ನಾನೊಂದು 50 ಪಿಕ್ಚರ್ ಮಾಡಿರ್ಬೋದು. ಈ ಭೀಮಾ ತೀರ ಸಿನಿಮಾ ಕೆಲಸ ಇವತ್ತು ನಾನು ಕಲರಿಂಗ್ ಕಲ್ತಿದ್ದು, ಮತ್ತು ಈ ಮಾಡಿದ ಕಲರಿಂಗು ಹೊಸ್ದಾಗಿ ಕಲ್ತಂಗೆ. ಅಂದರೆ ದೊಡ್ಡ ಸ್ಕ್ರೀನಲ್ಲಿ ಕಲರಿಂಗ್ ಟಿ ವಿಲಿ ಮಾಡಿಲ್ಲ, ನಾವು ದೊಡ್ಡ ಸ್ಕ್ರೀನಲ್ಲಿ ಕಲರಿಂಗ್ ಮಾಡಿದ್ವಿ. ಸೊ ಅದನ್ನು ನನಗೆ ಭಾಳ ಜನ ಹೆಲ್ಪ್ ಆಗುತ್ತೆ. 15 ನಿಮಿಷ ಕಟ್ಟಾಗಿ ಬರ್ತೀನಿ. ಹೌದು, 2.25 ಗಂಟೆ ಇತ್ತಂತೆ. 2 ಕಾಲ ಬರ್ತೀವಿ. ಹೌದು, 2 ಕಾಲ, ಅರ್ಧ ಗಂಟೆ ಕಟ್ಟ. ಹೌದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಹಿರಿಯ ನಿರ್ದೇಶಕರಾದ ಓಂ ಪ್ರಕಾಶ್ ರಾವ್ ಮತ್ತು ಸಿನಿಮಾಟೋಗ್ರಫರ್ ಅಣಜಿ ನಾಗರಾಜು, ಜೊತೆಗೆ ನಿರ್ಮಾಪಕರು ಕೂಡ ಹೌದು ಭೀಮಾ ತೀರದಲ್ಲಿ ಸಿನಿಮಾಗೆ. ಸೊ ಮಾರ್ಚ್ 6 ಭೀಮಾ ತೀರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಮಿಸ್ ಮಾಡದೆ ನೋಡಿ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.